ಗೈಸ್ ವಿಶ್ರುತನ ನೋಡಿ ಹಾಯ್ ವಿಶ್ರುತ ಐ ಟೋಲ್ಡ್ ಯು ಇವಾಗ ವಿಶ್ರುತ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಇನ್ನೊಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಫುಲ್ ಡೇ. ಸೊ ಎದ್ದೊಳಕ್ಕೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಒಂದು 12 ಆಯಿತು. ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ ಅಂತ ಕೆಳಗಡೆ ಬಂದೆ. ನೈಟು ಮಲಗೋಕ್ಕೆ ಲೇಟ್ ಆಗಿತ್ತು, ಯಾಕಂದರೆ 6 o'clock ತನಕ ಎಡಿಟ್ ಮಾಡ್ಕೊಂಡು ಕೂತಿದ್ವಿ, ಒಂದು ವಿಡಿಯೋ ಶೂಟ್ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಆ್ಯಂಡ್ ಅತ್ತೆ ಆಲ್ವೇಸ್ ಲೇಟ್ ಅಲ್ಲ, ನೆನ್ನೆ ಮಲಗೋಕ್ಕೆ 6 ಗಂಟೆ ಆಯಿತು ಗೊತ್ತಾ? ನಿಜತೆ ಅಪ್ಪ, ನೀವು ನಾಳೆಯಿಂದ ನೋಡ್ಕೊಳ್ಳಿ. ಸೊ ನಮ್ಮಮ್ಮ ಮತ್ತು ಅಪ್ಪ ಇಬ್ಬರು ಊರಿಗೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಹೌದು ನೀವು ಹೋಗ್ತಾ ಇದ್ದೀರಲ್ಲ? ರಾತ್ರಿಗೆ ಏನೋ ಒಂದು ನಾನು ಶೆಫೇ ಏನೋ ಒಂದು ಮಾಡ್ಕೊಡ್ತೀನಿ. ಇದೇನು ಗೊಜ್ಜು? ಅದು ಚಿತ್ರಾನ್ನ ಗೊಜ್ಜು. ಹೌದಾ? ಒಂದು ಕೆಲಸ ಮಾಡಿ, ಅದೇ ಇಟ್ಬಿಡಿ ನೈಟ್. ಗೈಸ್ ಇದೆ ನನ್ನ ಬ್ರೇಕ್ಫಾಸ್ಟ್. ಇಲ್ಲಿ ನನಗೆ ಬ್ರೇಕ್ಫಾಸ್ಟ್ ಊಟ ಇಲ್ಲ. ಸಹೋ ಮಾಡಿದ್ನ ಬ್ರೇಕ್ಫಾಸ್ಟು. ಗೈಸ್ ಸಹೋ ತಿಂದ್ಬಿಟ್ಟಿದ್ದಾನೆ. ಆ್ಯಂಡ್ ಇವರಿಬ್ಬರು ನೋಡಿ, ಹಾಯ್. ಸೊ ಇವತ್ತು ಇವರಿಬ್ಬರು ಇಲ್ಲೇ ಇರ್ತಾರೆ. ಇದನ್ನು ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಮೀನ್ ನನ್ನ ಡೇನೂ ಹಿಂಗೆ ಸ್ಟಾರ್ಟ್ ಆಗಿದ್ದು ಜಸ್ಟ್ ಇವಾಗ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೆಂಗೆ ಹೋಗುತ್ತೆ ಇಡೀ ದಿವಸ ನೋಡೋಣ. ಇನ್ನು ಜಿಮ್ಗೆ ಹೋಗಬೇಕು. ಆ್ಯಂಡ್ ಇವತ್ತು ಫುಲ್ ಡೇ ಆಲ್ಮೋಸ್ಟ್ ಗೈಸ್ ನನಗೆ ಕೆಲಸ ಇದೆ. ಗೈಸ್ ನಂದು ಇವಾಗ ಕೆಲಸ ಎಲ್ಲ ಮುಗೀತು ಗೈಸ್. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಸ್ಟಾರ್ಟ್ ಮಾಡಿ ನಾನೇನೂ ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ನನಗೆ ಕೆಲಸ ಇತ್ತು. ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ ನೋಡಿ 8 ಗಂಟೆ ಆಗಿದೆ. ಇಂಥ ಟೈಮಲ್ಲಿ ನಾನು ಏನು ಕೆಲಸ ಮಾಡಲಿ? ಐ ಮೀನ್ ನಾನು ಹೆಂಗೆ ವ್ಲಾಗ್ ಮಾಡಲಿ? ಅದರಲ್ಲೂ ಇವತ್ತು ಈ ಇಡೀ ತಿಂಗಳಿದೆ, 14th ಸ್ಟಾರ್ಟ್ ಆಗಿದ್ದು. ಸೊ ಎವ್ರಿ ಡೇ ಇದೆ. ಏನು ಸಹ ಇಲ್ಲ ಅನ್ನಕ್ಕೆ ಇಡಬೇಡ, ಸ್ಯಾಮ್ ಬರ್ತಾಳೆ. ಸೊ ವಿಲ್ ಆಲ್ ಕುಕ್ ಮ್ಯಾಗಿ ಏನೋ ಮಾಡೋಣ. ಚಿಕನ್ ಓಕೆ ನೋಡೋಣ. ಇವಾಗ ಬಂದೆ. ಓಕೆ ಬಾಯ್. ಸೊ ಇವಾಗ ಜಿಮ್ಗೆ ಹೋಗಬೇಕು. ಕರೆಕ್ಟಾಗಿ 8 ಗಂಟೆಗೆ ಇವಾಗ ಮುಗಿದಿದೆ. ಹಂಗೆ ವರುಣಿಗೆ ಫೋನ್ ಮಾಡಿದೆ, ನಂದು ಕೆಲಸ ಮುಗೀತು ಬಾ ಅಂತ. ಅವನು ಬರ್ತಾ ಇದ್ದಾನೆ. ಸೊ ಇವಾಗ ಬನ್ನಿ ಗೈಸ್, ಹೋಗಿ ಜಿಮ್ಗೆಲ್ಲ ಹೋಗ್ಬಿಟ್ಟು ಬರೋಣ. ಇದೊಂದು ನಾರ್ಮಲ್ ಡೈಲಿ ಬ್ಲಾಗ್ ಥರನೇ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏನು ಹಿಂಗೆ ಅಂತ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಗೈಸ್ ಎಕ್ಸಾಕ್ಟಾಗಿ. ಏನು ಮಾಡೋದು? ಸೊ ಲೆಟ್ಸ್ ಗೋ ಟು ದ ಜಿಮ್. ಬನ್ನಿ. ಇವನು ನೋಡಿ ಗೈಸ್, ರೋಡ್ ಎಂಡಿಗೆ ಬರಬೇಕು. ನಮ್ಮ ಮನೆ ಮುಂದೆ ಬಂದು ಪಿಕ್ ಮಾಡೋಕ್ಕೆ ಅವನಿಗೆ ಏನದು ಸುಸ್ತಾಗುತ್ತೆ. ಇಲ್ಲಿಂದ ಅಲ್ಲಿ ತನಕ ಇಲ್ಲಿಗೆ ಬಂದು ಇಲ್ಲೇ ನಿಂತ್ಕೊಂಡು ಕಾಯ್ತಾನೆ. ಅಲ್ಲ ಇಲ್ಲಿ ತನಕನೇ ಬರ್ತೀಯಂತೆ, ಅಲ್ಲಿಗೆ ಬರೋಕ್ಕಾಗಲ್ವ ನಿಂಗೆ? ಯಾಕೆ? ಓಹೋ ಬೈಸಿಪ್ ಸಣ್ಣ ಆಗ್ಬಿಡುತ್ತಂತೆ. ಇವಾಗ ಬನ್ನಿ ಹೋಗಿ ಜಿಮ್ಗೆ ಹೋಗಿ ಮುಗಿಸ್ಕೊಂಡು ಬರೋಣ. ಸೊ ಹಾಯ್, ನಾನು ಇವಾಗ ಕಾಲೇಜಿಂದ ಬಂದೆ. 2 ಡೇಸಿಂದ ಮನೇಲಿ ಯಾರೂ ಇರಲಿಲ್ಲ. ಸೊ ಕಾರ್ತಿಕ್ ಹೇಳ್ತಾ ಇದ್ದ ಏನೂ ಕಂಟೆಂಟ್ ಇಲ್ಲ ಅವನಿಗೆ, ಲೈಕ್ ಚೂರೇ ಬ್ಲಾಗ್ ಆಗಿದೆ ನಿನ್ನೆ ಮಾಡಿದ್ದು. ಸೊ ಇವಾಗ ನಾನೇನು ಅಂದ್ಕೊಂಡೆ ಅಂದರೆ ಸುಮ್ಮ ಅವನಿಗೆ ಹೋಗ್ಬಿಟ್ಟು ಇರಿಟೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ ಏನು ಮಾಡ್ತಾ ಇದ್ದಾನೆ ಅಂತ. ಬನ್ನಿ. ಯೋ ವಾಟ್ಸಪ್, ಏನು ಮಾಡ್ತಾ ಇದೆಯಾ? ನಾನು ಏನು ಮಾಡ್ತಾಯಿಲ್ಲಪ್ಪ. ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ವ್ಲಾಗ್ ಮಾಡ್ತಾ ಇದೆಯಾ? ನಾನು ಯಾಕೆ ವ್ಲಾಗ್ ಮಾಡಲಿ? ಮತ್ತೆ ರೆಕಾರ್ಡ್ ಎಲ್ಲ ಮಾಡ್ತಾ ಇದೆಯಾ? ನಾನು ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನಾನು ಪ್ರೈವೇಟ್ ಅಕೌಂಟ್ಗೆ ಹಾಕೋಕ್ಕೆ. ನಾನು ಬ್ಲಾಗ್ ಮಾಡೋ ಮುಖ ಇಲ್ಲ ಪರವಾಗಿಲ್ಲ. ಹಂಗೆ ನಾನೆಲ್ಲೋ ಬಟ್ಟೆ ಹಾಕೊಂಡ್ ಬರ್ತೀನಿವೆ. ಏನಕ್ಕೆ ಬಟ್ಟೆ? ನೀನು ನಾನು ಏನು ಕ್ಯಾಮ್ರಾದಲ್ಲಿ ಹಿಂಗೆ ಬರಲ್ಲ. ನಾನೆಲ್ಲೋ ಹಾಕಲ್ಲ. ಡಮ್ಮಿ ಇರೋ. ಯೋ ನೋ ಬಟ್ಟೆ ನೋ ವೇ. ಸರಿ ಯಾವುದೊಂದು ಹಾಕೊಂತೀನಿ. ನೀವು ಡಬ್ಬ ಥರ ನನ್ನ ಮಾನ ಮರ್ಯಾದಿಲ್ಲ ಕಳೆದು ಬಿಡಾಯ್ತಾ? ಯಾ ಅದೇ ಪ್ಲಾನ್. ಏನು ನನ್ನ ಮಾನ ಮರ್ಯಾದೆ ಕಡೆನಾ? ಯಾ ತಂಗಿಯ ಒಟ್ಟ ಮೇಲೆ ಹೋಯ್ತು. ಏನು ಇನ್ನೇನಿದೆ ಕಳೆಯೋದು? ಏನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು? ಹಿಂಗಿರ್ಬೇಕು, ಡೀಸೆಂಟಾಗಿ ರೆಕಾರ್ಡ್ ಮಾಡೋ. ಅದನ್ನ ಬಿಟ್ಟು ಶರ್ಟ್ ತಗೊಂಡಿದ್ದೀನಿ ಅಂತ ಬಂದಿರೋ ಇದೆಲ್ಲ ಫೇಕ್ ಮಾಡ್ತಾ ಇದೆಯಾ? ಇದೆಲ್ಲ ಫೇಕ್ ಅಲ್ಲ. ಹಿಂಗೆ ಇರೋದು ನಾನು.
ನಾರ್ಮಲ್. ಓಕೆ, ಸೊ ಫಸ್ಟ್ ಏನು ಮಾಡೋದ ಅಂದರೆ ಒಂದು ಶೂ ಬಾಕ್ಸಸ್ ಇದೆ ಅಲ್ವಾ, ಇಲ್ಲೆಲ್ಲ ಒಂದು ಶೂ ಬಾಕ್ಸಸ್ ಇದೆ ಇದಿಷ್ಟು. ಸೊ ನಾನು ಅವನಿಗೆ ಅದನ್ನು ಆಚೆ ತೊಗೊಂಡೋಗ್ಬಿಟ್ಟು ಫುಲ್ ಎಸಿತೀನಿ. ಅವ್ನು ಕೂತಿದ್ದಾನಲ್ಲೇ ನೆಲದ ಮೇಲೆ ಫುಲ್ ಎಸಿತೀನಿ, ಅವನೇ ಕ್ಲೀನ್ ಮಾಡಬೇಕು. ಏನೋ ಸುಳ್ಳು ಹೇಳೋಣ, ನೋಡೋಣ ಬನ್ನಿ. ಸೊ ನಾನು ಏನೋ ಆ್ಯಕ್ಟಿವಿಟಿ ಮಾಡ್ತೀನಿ, ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ತೀಯ ನನ್ನ. ಟವರ್ ಬಿಲ್ಡ್ ಮಾಡ್ತೀನಿ ನಾನಿಲ್ಲಿ, ಟವರ್ ಬಿಲ್ಡ್ ಮಾಡ್ತೀನಿ. ಟವರ್ ಬಿಲ್ಡ್ ಮಾಡ್ಬೇಕು ನಾನು, ಸುಮ್ಮನೆ ಆ್ಯಕ್ಟಿವಿಟಿ ಫನ್. ಏನಕ್ಕೆ ಬೋರ್ ಆಗ್ತಾ ಇತ್ತಲ್ಲ ನನಗೆ, ನಿಂಗೆ ಅದಕ್ಕೆ ಬೋರ್ ಆಗ್ತಾ ಇದೆ ತಾನೆ ನಿನಗೆ? ಬೋರ್ ಆಗ್ತಿದ್ರೆ ನೀನು ರೆಕಾರ್ಡ್ ಮಾಡೋಕ್ಕೆ ನಾನು ಸುಮ್ಮನೆ ಟವರ್ ಬಿಲ್ಡ್ ಮಾಡ್ತೀನಿ. ಇಲ್ಲಿ ಕೆಳಗೆ ನೆಲದ ಮೇಲೆ. ಅವ್ನು ರೆಕಾರ್ಡ್ ಮಾಡಲ್ವಂತೆ, ಅವ್ನ ಕೆಲಸ ಇದೆ ಅಂತೆ, ಅದಕ್ಕೆ ನಾನೇ ರೆಕಾರ್ಡ್ ಮಾಡ್ತೀನಿ. ಏ ಈಗ ಬಿಲ್ಡ್ ಮಾಡಕ್ಕೆ ವಾವ್, ನೈಕಿ ಫೇವ್ರೆಟ್ ಶೂಸ್ ಆಯ್ತು ನಿಂಗೆ? ನನ್ನ ಹತ್ರ ಇರೋ 3 ನೈಕಿನೂ ಫೇವ್ರೆಟ್ ಶೂಸ್. ಯಾಕೆ ಮೆಂಟಲ್? ಟವರ್ ಮಾಡ್ತೀನಿ ಇರು, ಹಂಗೆ ಇರು. ಟವರ್ ಮಾಡಕ್ ಬಾಕ್ಸ್ ತಾನೇ ನಿಂಗೆ ಬೇಕಾಗಿರೋದು, ಶೂ ಏನಕ್ಕೆ? ಬಾಕ್ಸ್ ಬೇಕಾದರೆ ಶೂ ಏನು ಮಾಡೋದು? ಈ ಸೆಕೆಂಡ್ ನನಗೆ ಸೈಟ್ ಮಾಡ್ತಾ ಇದೆಯಾ ಶೂ? ಶಿವಿ ಶಿವಿಯಾ 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 ಜಾರ್ಡನ್ ಅದು. ಓಹ್, ದಟ್ ಇಸ್ ಮೈ ಬರ್ಕಿನ್ಸ್. ಇನ್ನ ತಗೊಂಬರ್ಲ? ಇನ್ನ ಇದೆಯಾ? ವಿಶ್ವ ತಂದೆ ಬೀಳ್ತವೆ ನಿನ್ಗೆ. ನಿನಗೆ ಬಾಕ್ಸ್ ಬೇಕು ತಾನೇ, ಶೂ ಒಳಗಡೆ ಇಟ್ಟರೆ ನಿಂಗೆ ಪ್ರಾಬ್ಲಮ್ ಏನು? ಶೂ ಎಲ್ಲಿ ಇಡಬೇಕು? ನೀನ್ ಟವರ್ ಮಾಡಂಗಿದ್ರೆ ಶೂ ಒಳಗಡೆ ಇದ್ರೆ ಪ್ರಾಬ್ಲಮ್ ಏನು? ಒಳಗಡೆ ಇಡು. ಇಲ್ಲ, ಇಲ್ಲಿ ನಾನು ತಗೊಂಬರ್ತೇನೆ. ಶೂ ತೆಗಿಬೇಡ ವಿಶ್ವದ, ಶೂ ತೆಗಿಬೇಡ, ಶೂ ಅಲ್ಲೇ ಇರ್ಲಿ. ನೀನ್ ಬಾಕ್ಸ್ ಎತ್ಕೊ, ಹಂಗೆ ಬಾಕ್ಸ್ ಎತ್ಕೊಂಡು ಮಾಡಬಹುದು. ವಾಟ್ ಇಸ್ ದ ಪ್ರಾಬ್ಲಮ್ ಬ್ರೋ? ಶೂ ಏನಕ್ಕೆ? ಇದು ನಾನು ನೀನ್ ರೆಕಾರ್ಡ್ ಮಾಡಿಲ್ಲ. ಅದಷ್ಟು ಶೂ ಇವಾಗ, ಅದಷ್ಟು ಶೂ ನೀನೇ ಹೋಗಿಬೇಕು ಹೇಳಿದೀನಿ. ಅದಷ್ಟು ಇವಾಗ ನಿನ್ ಕೈಲೇ ತೊಳಸ್ತಿರ್ತೀನಿ. ಏನು ಹೋಗಿಬೇಕು? ಇಲ್ಲೇ ಹಾಕಿರೋದು. ಇವಾಗ ಇದು ಮೆಂಟಲ್. ಇವಾಗ ಇದು ಒಳಗಡೆ ಇಟ್ಬಿಟ್ಟು ನೀನು ಕ್ಲೋಸ್ ಮಾಡಿ ಇದನ್ನೇ ಹಿಂಗೆ ಇಟ್ಬಿಟ್ಟು ಟವರ್ ಮಾಡಿದ್ರೆ ಆಗಲ್ವಾ? ಇಲ್ಲ, ಅದು ಹಂಗೆ ಚೆನ್ನಾಗಿರಲ್ಲ, ಅದಲ್ಲೇ ಇರಬೇಕು. ಶೂ ಅಲ್ಲಿ ಟವರ್ ಮಾಡ್ತೀನಿ. ಎಲ್ಲ ನೀನೇ ಕ್ಲೀನ್ ಮಾಡ್ತಾ ಇದ್ಯಾ? ಮನೇಲಿ ಯಾವಿಲ್ಲ, ನಾನು ಹೇಳಿದ್ದೀನಿ ಸೀರಿಯಸ್ ಆಗಿ. ನನಗೆ ಉರಿಸ್ತಾ ಇದೆಯಾ? ನಾನು ಇವಾಗ ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಬೀಗ ತಗೊಂಡ ಮನೆಗೆ ನಾನು ದೇವರಡೆ ಬಾಗ್ಲು ಹಾಕೊಂಡು ಕಳ್ಸೋದೇ ಇಲ್ಲ. ನೀನು ಹೇಳಿದ್ದೀನಿ, ನಾನು ನೀನು ಎಲ್ಲ ಕ್ಲೀನ್ ಮಾಡೋದಂಗ ನಾನು ಕಳ್ಸಲ್ಲ, ನಿಜ ಕಳ್ಸಲ್ಲ. ಓಕೆ ಬಾಯ್. ವಿಷದ ಬೀಳುತ್ತೆ ಏಟು. ನೀನು ಕ್ಲೀನ್ ಮಾಡೋದಂಗ ನಾನು ದೇವರ ಇಷ್ಟ ಇರೋದು ಎತ್ತಿರೋ ಹಂಗೆ ಏನಾಗಲ್ಲ. ಬಾಯ್. ಸೀರಿಯಸ್ ಆಗಿ ಇಟ್ಬಿಡುತ್ತೆ. ಏನೋ ಕ್ಯಾಮ್ರಾ ಇಟ್ಕೊಂಬಂದ್ರೆ ನಾನು ಭಯಲ್ಲ ಅಂತಾರ ನಿನಗೆ? ಹ್ಞೂ, ಕ್ಯಾಮ್ರಾ ಮುಂದೆ ಅದು ಒಳ್ಳೇದಾಗ್ತೀನಿ, ಎತ್ತಿಟ್ಬಿಡ್ತೀನಿ. ಓ ಹೆಂಗಿದ್ದೀನಿ ನೋಡು. ಇದನ್ನ ಹೋಗಿ ರೆಕಾರ್ಡ್ ಮಾಡ್ತಾ ಇದೆಯಾ? ಪರವಾಗಿಲ್ಲ, ಎತ್ತಿರು. ಓ ಮೈ ಗಾಡ್, ನನ್ನ ಕೆಲಸ. ವಿಡಿಯೋ ಆನ್ ಮಾಡೋರು ನೋಡ್ರಿ. ಅಲ್ಲಿ ಹೆಂಗೋ ವಿಡಿಯೋ ಆಫ್ ಆಗಿರೋದ್ರಿಂದ ಬಚಾವಾಗಿದೆಯಾ? ಇಲ್ಲ ನಿಜ ನಿನಗೆ? ನಾನು ಇವಾಗ ವಿಡಿಯೋ ಮಾಡೋ ಸ್ಟಾಪ್ ಮಾಡಿ ಹೊಡಿತೀಯ ಹೇಳ್ಕೊಂಡು. ನಾನು ಸರ್ಸರಿಗೆ ಕೊಡ್ತೀನಿ, ಹೊಡೆಯೋದ ಸರ್ಸರಿಗೆ ಬೀಳ್ತವೆ ವೇಟ್ಗಳು ನಿನಗೆ. ಇವಾಗ ಅಲ್ಲೆಲ್ಲ ಇದ್ರದ್ದೆಲ್ಲ ಗಲೀಜಾಗಿರುತ್ತೆ ಗೊತ್ತಾ ನಿಂಗೆ? ಕಾಮನ್ ಸೆನ್ಸ್ ಇದೆಯಾ? ನೀನು ಗುಡಿಸ್ಬಿಡು. ನೀನು ಏನು ರೆಕಾರ್ಡ್ ಮಾಡ್ಬೇಕು ಹೇಳಿ? ಫಸ್ಟ್ ಆಫ್ ಆಲ್ ನಾನೇ ಹೆಲ್ಪ್ ಮಾಡ್ತೀನಿ ಹೇಳು. ನಾನೇ ಹೆಲ್ಪ್ ಮಾಡ್ತೀನಿ, ನಾನೇ ನಿಂಗೆ ರೆಕಾರ್ಡ್ ಮಾಡ್ಕೊಡ್ತೀನಿ. ಏನು ಮಾಡ್ಬೇಕು ಹೇಳಿ? ನಾನು ಟವರ್ ಬಿಲ್ಡ್ ಮಾಡಬೇಕು. ಯಾವ್ದೇ ನಿಂದು? ಅದ್ಯಾವ್ದೇ ಟವರ್ ಬಿಲ್ಡ್ ಮಾಡೋದು? ಹುಚ್ಚು. ಪಾಪ ಯಾವ ಬಾಕ್ಸ್ ಅಂತೆಲ್ಲ ನೋಡ್ಕೊಂಡು ವಾಪಸ್ ಇತ್ತು ಅಂದ್ರೆ ಕರೆಕ್ಟಾಗಿ ಇಡ್ತಾ. ಅದಂತೂ ಕೇಳಬೇಕು. ಇನ್ನೂ ಎಷ್ಟೊಂದು ಶೂಸ್ ಇತ್ತಲ್ಲ, ಏನು ಮಾಡಿದೆ? ನನ್ನ ರೂಮ್ಗೆ ಹೋಗ್ಬೇಡ ತಾಯಿ, ನಿನ್ನ ರೂಮ್ಗೆ ಹೋಗ್ಬೇಡ. ಇನ್ನ ಟವರ್ ಬಿಲ್ಡ್ ಮಾಡಿಲ್ಲ ನಾನು. ನೋಡು, ಹ್ಯಾಪಿ ಟವರ್ ಬಿಲ್ಡ್ ಆಗಿದೆ. ಹ್ಯಾಪಿ, ಸಾಕು. ನಡೆ ಬನ್ನಿ, ಗೋ. ಎಂಥ ಸಂಬಂಧ? ಕ್ಯಾಮ್ರಾ ಇಳಿಸ್ತೀವ ಒಂದು ಸ್ವಲ್ಪ.
ಕ್ಯಾಮ್ರಾ ಹಿಡಿಸ್ತೀರಾ? ಹಾಂ, ಅಯ್ಯೋ ಇಲ್ಲೆಲ್ಲ ಧೂಳಿದೆ, ಕೊಡಿ ಕ್ಯಾಮ್ರಾ. ಅಲ್ಲೆಲ್ಲ ಧೂಳಿದೆ. ಸೊ ಗೈಸ್ ಬಾಕ್ಸ್ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟ. ಮತ್ತೆ ನಾನು ಇವಾಗ ಬಾಕ್ಸ್ ಬಿಟ್ರೆ ಹೊಡಿತಾನೆ. ನೆಕ್ಸ್ಟ್ ಏನೇನು ಎಡಿಟ್ ಮಾಡ್ಬೋದು? ನೀರು ಹಾಕೋಣ ಅವನಿಗೆ ಹೋಗಿ. ಅವನು ಸುಮ್ಮನೆ ಕೂತಿರಲ್ಲ, ತಲೆ ಮೇಲೆ ನೀರು ಸುರಿತೀನಿ. ಬನ್ನಿ ಏನು ಮಾಡ್ತಾನೆ ನೋಡೋಣ ಅವಾಗ. ಹಾಯ್ ವಿಶ್ವತಾ, what the fuck is wrong with you? ಯಾಕೆ ಮೆಂಟಲ್? Are you mad? Are you mad? ಹುಚ್ಚಿಡಿದ್ಯಾ? ಸ್ಟುಪಿಡ್. ಏನು? ಸೊ ಬೇಸಿಕಲಿ ಹಾಂ, ನಾನು ಇರಿಟೇಟಿಂಗ್ ಮೈ ಬ್ರದರ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ. ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದೀಯಾ? ಹ್ಞೂ ಹಾಂ, ಹ್ಞೂ. ನೀನು ಮುಖ ನೋಡ್ಕೊ ನಿಂದು. ಮತ್ತೇನಕ್ಕೆ ರೆಕಾರ್ಡ್ ಮಾಡಲಿ ಹೇಳಿ ನಾನು? ಸೀರಿಯಸ್ ಆಗಿ ಹ್ಞೂ. ನೀನು ಕ್ಯಾಮ್ರಾ ಹಿಡ್ಕೊಂಡಿಲ್ಲ ಅಂದ್ರೆ, ನೀನು ಕ್ಯಾಮ್ರಾ ಹಿಡ್ಕೊಂಡಿರೋ ಮಾಡ್ಬೇಕಿತ್ತೀವಲ್ಲ, ಅವಾಗ ನೀನು ಬಿಡಿಸ್ತಾ ಇದೆ. ನಿನಗೂ ಗೊತ್ತು, ಸರಿಗ್ ಬಿಡಿಸ್ತಾ ಇದೆ ನೀನು. ತಾನೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು ಶರ್ಟ್ ಯಾಕೆ ಹಾಕೊಂತ ಇದೆಯಾ? ಹಂಗೆ ಇರು, ಪರವಾಗಿಲ್ಲ. ವಾಟ್ ಯು ಮೀನ್ ಹಂಗೆ ಇರು? ನಾನು ಮತ್ತೆ ಇನ್ನೊಂದು ಸತಿ ಹಾಕ್ತಾರೆ, ಇನ್ನೊಂದು ಮತ್ತೆ ಬೇರೆ ಶರ್ಟ್. ಅದೇ ರಾಣೆ, ನಿನಗೆ ನಾನು ಏನು ನೋಡಲ್ಲ, ನಿಜ ಸರ್ವಿಗೆ ಬೈಸ್ಕೊತೀಯ ನನ್ನ ಹತ್ರ ಹೇಳಿದ್ದೀನಿ. ನಂಗೆ ಸುಮ್ಮನೆ ಒರೆಸ್ಬೇಡ. ಇವಾಗ ಶೂ ಎಲ್ಲ ಎತ್ತಿಟ್ಟಿದ್ದೀನಿ ತಾನೆ, ನಾನು ಏನಾದ್ರು ಬೈದ್ ನನಗೆ? ಏನಾದ್ರು ಹೇಳೋದು ನನಗೆ? ಯೋ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಮುಗ್ದೋಗ್ಲಿ. 4:45 ತನಕ ಇದೆ ನನಗೆ ಕೆಲಸ, ಮುಗ್ದೋಗ್ಲಿ, ಆಮೇಲೆ ಮಾಡೋಣ. ಕಾಲು ಕೆರ್ಕೊಳ್ಳೋದೆಲ್ಲ ಹಾಕ್ಬೇಡ. ಎಲ್ಲ ಹಾಕ್ತೀನಿ. ನನ್ನ ಕೆಲಸ ಮುಗ್ದೋಗುತ್ತೆ 4:45 ತನಕ. ಓಕೆ ಫ್ಯಾನ್ ಬಿಡು, 4:45 ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ದೊಡ್ಡ ಕ್ಲಾಸಲ್ಲಿ ತೊಗೊಂಡೋಗ್ಬಿಟ್ಟು ಹಾಕೋಣ ಬನ್ನಿ. ಗಂಟಲ್ ಮೂಗಿಗೆಲ್ಲ ಹೋಯ್ತು. ವಿಶ್ವತಾ, ಐ ಟೋಲ್ಡ್ ಯು ಇವಾಗಲೇ 4:45 ತನಕ ನನಗೆ ದಯವಿಟ್ಟು ವೈ ವಿಶ್ವತಾ, ನಾನು ಹೇಳಿದೆ ತಾನೇ ಶರ್ಟ್ ಹಾಕೊಂಬೇಡ ಅಂತ. ನನ್ ಕೋಲ್ಡ್ ಆಗಿದೆ ಆಲ್ರೆಡಿ. ಎಷ್ಟು ನೀರಿದೆ ನೋಡಿದ್ವಲ್ಲಿ, ಎಷ್ಟು ಹಾಕಿದೆ ಗೊತ್ತಾ? ನೋಡಿ, ಇಟ್ ಇಸ್ ನಾಟ್ ಕಮ್ಮಿ. ಬ್ರೋ, ನನಗೆ 4:45 ತನಕ ಬಿಟ್ಬಿಡು ಪ್ಲೀಸ್. 4:45 ತನಕ ಬಿಟ್ಬಿಡು, ಆಮೇಲೆ ಮಾಡೋಣ. ಸೀರಿಯಸ್ ಆಗಿ ನೀನು ಏನು ಬೇಕೋ ನಾನೇ ಮಾಡ್ತೀನಿ. ದೇವರೇ, ನಾನು 4:45 ತನಕ ನಂಗೆ ಬಿಟ್ಬಿಡು ಪ್ಲೀಸ್ ಪ್ಲೀಸ್. ಓಕೆ ಫೈನ್, ಬೇಡ ಲಾಸ್ಟ್. ಅಮ್ಮ ತಾಯಿ, ಬರ್ತೀನಿ ಇರಮ್ಮ, ಬಿಟ್ಬಿಡಮ್ಮ ನನ್ನ. ಓ ಮೈ ಗಾಡ್, ಯು ಕ್ರೀಪಿ. ಯಾರೇ ನೀನು? ಆಗಲ್ಲ ನಿಜ. ನೋಡಿದೆ ಈ ಮೊಬೈಲ್ ನೀನು ನೋಡಿ ಅಂತ ಹೇಳ್ತೀನಿ ಗೈಸ್. ದೇವರಾಣೆ, ಇವಳು ಒಳ್ಳೆ ವ್ಲಾಗರ್ ಆಗ್ತಾಳೆ. ಕದ್ದು ನನಗೆ ರಿಯಲೈಸು ಆಗಿಲ್ಲ, ನಾನು ಆರಾಮಾಗಿ ಏನೋ ಮಾಡ್ತಾ ಇದ್ದೆ. ಯಪ್ಪ, ಕಂತ್ರಿ ಇದೆಯಾ ವಿಷಯತಾ? ಪರವಾಗಿಲ್ಲ. ಇವಾಗ ಪೌಡರ್ ಇದೆ, ಅವ್ನಿಗೆ ತೊಗೊಂಡೋಗಿ ಹಾಕೋಣ. ಆ್ಯಂಡ್ ಅಲಾಂಗ್ ವಿತ್ ಮೀ ಋತಿಕ್ ಇದ್ದಾನೆ. ಹಾಯ್. ಋತಿಕ್ ಹೆಲ್ಪ್ ಏನು ತೊಗೊಂಡು ಚಾಲೆಂಜ್ ಇದು? ಇರಿಟೇಟಿಂಗ್ ಮೈ ಬ್ರದರ್. ಓಕೆ ಬಾ, ಮಾಡೋಣ. ತಗೋ, ನೀನು ವಿಡಿಯೋ ಹಿಡ್ಕೊ. ಬಿತ್ತು ಬಾ, ಅವನಿಗೆ ಗೊತ್ತಾಗಬಾರ್ದು. Oh my god! Oh shit. Vishwata! ಬಾಯೊಳಗೆ ಆಯ್ತಾ? Oh.
ಫುಲ್ ಮುಖ ಎಲ್ಲ ಪೌಡರ್ ಆಗಿದೆ. ಹೆಂಗೆ ಕ್ಲೋಸ್ ಮಾಡಿದ್ದೀನಿ ಇವಾಗ ರೆಕಾರ್ಡ್ ಮಾಡು ನಿನ್ ಚಾನಲಿಗೆ ಬೇಕಲ್ಲ, ನಿನ್ ಚಾನಲಿಗೆ ಬೇಕು ತಾನೆ, ತಗೋ ಇರಿಟೇಟಿಂಗ್ ಮೈ ಬ್ರದರ್. ಬೈಲಿ ಸಫಾ ಇವಾಗ ರೆಕಾರ್ಡ್ ಮಾಡು, ಇದು ರೆಕಾರ್ಡ್ ಮಾಡು, ಚೆನ್ನಾಗಿ ರೆಕಾರ್ಡ್ ಮಾಡು. ಖುಷಿನಾ? ನಿನ್ಗೆ ಅಟ್ಲೀಸ್ಟ್ ನಿನ್ ಕಣ್ಮುಂದೆನೆ ಹಾಕಿದ್ದೀನಿ ನನಗೆ. ಓ ಮೈ ಗಾಡ್ ಬ್ರೋ, ನಾನು ಅಲ್ಲಿ ಏನೋ ರಾಕಿ ಬಾಯ್ದು ರೀಲ್ ನೋಡ್ತಾ ಇದ್ದೀನಿ, ಸ್ಟೇಷನ್ ಅಲ್ಲಿ ಹಿಂಗೆ ಅದು ಇದು ಅಂತ ಇಲ್ಲ. ನಾನು ಸಡನ್ ಆಗಿ ಏನೋ ಆಯ್ತಲ್ಲ, ನನಗೆ ರಿಯಲೈಸು ಆಗಿಲ್ಲ. ಈಕ್ವಲ್ ಆಯ್ತಾ ಬೇಡ, ನಿನ್ನ ಐಬ್ರೋಸ್ ಫುಲ್ ಏನೋ ಕಾಣಿಸ್ತಾನೆ ಇಲ್ಲ ಬ್ರೋ. ಒಳ್ಳೆ ಗೂಬೆ ಇದ್ದಂಗಿದ್ದೀನಿ. ಓ ನಿಜ ಬೇಡ, ನೀನೇ ಒರ್ಸ್ಬೇಕು ಇವತ್ತು, ನೀನೇ ಒರ್ಸ್ಬೇಕು. ಯೋ ನನ್ನ ಚಾನಲ್ಗಲ್ಲ, ನಿನ್ ಚಾನಲ್ಗೆ ಮಾಡಿದ್ದು. ನೀನ್ ಕಂಟೆಂಟ್ ಇಲ್ಲ ಅಂತಿದ್, ಹೋಗ್ಲಿ ಪಾಪ ಹೆಲ್ಪ್ ಮಾಡೋಣ ಅಂತ ಮಾಡಿದ್ರೆ ನನ್ ಮೇಲೆ ಎಲ್ಲ ಹಾಕಿದ್ಯಾ. ಏನ್ ಹಿಂಗ ಗೂಬೆ ತರ ಮಾಡಿಕ್ಕಿದ್ಯಾ ಬ್ರೋ? ಬಟ್ಟೆ ಎಲ್ಲ ಹೊರಟೋಗಿದೆ. ಕೊಡು ಗೈಸ್ ವಿಶ್ವತನ ನೋಡಿ. ಓ ಮೈ ಗಾಡ್, ಇರಿಟೇಟಿಂಗ್ ಮೈ ಬ್ರದರು. ಇದು ಫೋಕಸ್ ಹೋಗ್ಬಿಟ್ಟಿದೆ ಗೈಸ್. ಒಟ್ನಲ್ಲಿ ನನಗೆ ಆ್ಯಕ್ಚುಲಿ ಕಾಟ ಕೊಟ್ಲು ದೇವರಾಣೆ. ನನಗೆ ಇದ್ದಕ್ಕಂತೂ ಸರ್ವಿಗೆ ಹೋಗ್ತಾಯಿತ್ತು. ಬಿಕಾಸ್ ನಾನು ಮುಂಚೆದೆಲ್ಲ ಅಟ್ಲೀಸ್ಟ್ ನನ್ನ ಕಣ್ಮುಂದೆ ಬಂದುಬಿಟ್ಟು ಏನೋ ಹಿಂಗೆ ಮಾಡಿದ್ಲು. ನಾನು ತುಂಬ ಸ್ಟುಪಿಡಾಗಿ ಕಾಣಿಸ್ತಾ ಇದ್ದೀನಿ, ಬಟ್ ಮುಂಚೆದೆಲ್ಲ ಅಂದು ನನ್ನ ಕಣ್ಮುಂದೆ ಬಂದ್ಬಿಟ್ಟು ಏನೋ ಹಿಂಗೆ ಹಾಕಿದ್ಲು, ಅದೆಲ್ಲ ಮಾಡಿದ್ಲು. ಇದು ನನಗೆ ರಿಯಲೈಸು ಆಗಿಲ್ಲ, ನಂಗೆ ಅವಳು ಬಂದಿದ್ದು ಗೊತ್ತಾಗಿಲ್ಲ. ನಾನೇನೋ ಫೋನ್ ನೋಡಿ ರೀಲ್ಸ್ ನೋಡ್ತಾ ಇದ್ದೀನಿ, ಸಡನ್ನಾಗಿ ನೋಡಿದ್ರೆ ಪಟ್ ಅಂತ ಏನಿದು ಹಿಂಗೆ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಪೌಡರು. ಅವಳಿಗೂ ಸರ್ವಿಗೆ ಮಾಡಿದ್ದೀನಿ ಗೈಸ್, ರಿವೆಂಜ್ ತೊಗೊಂಡಿದ್ದೀನಿ. ನಂಗೆ ನಿಜ ಗೊತ್ತು, ನೀನು ನೋಡೋಣ, ನಾನು ಮುಂಚೆನೇ ಮಾಡ್ತಾ ಇದ್ದೀನಿ ಹಿಂಗೆ ಅಂತ ಹೇಳಿದ್ರೆ ನಾನು ನಿಜ ನಿಂಗೆ ವಾಪಸ್ ಅದು ಹೆಂಗೆ ಹೇಳ್ಬಿಟ್ಟು ಮಾಡಲಿ, ಫಸ್ಟ್ ಮಾಡ್ತಾ ಇದ್ದೀನಿ ಅಂತ ನಿಜ. ನನಗೆ ಒಟ್ಟಲ್ಲಿ ನೀನು ಹಾಕಿದ ತಕ್ಷಣ ನನಗೆ ಕೋಪ ಬಂತು, ಅದಕ್ಕೆ ಮಾಡಿದೆ. ಇವಾಗ ನನಗೆ ಸಾರಿ ಕೇಳು, ನಾನು ನಿಂಗೆ ಒಂದ್ಸತಿ ಸಾರಿ ಕೇಳ್ಬಿಡ್ತೀನಿ. ನನಗೆ ಸಾರಿ ಬೇಡ, ಅದು ಕ್ಲೀನ್ ಮಾಡಿ ಕೂತ್ಕೊಂಡು. ವಿಶ್ವದ ಸಾಹೋ ಮೈ ಪ್ಯಾರೆ ಸಾಹೋ. ನೀವಿಬ್ರು ಆಟ ಆಡಿರೋದು, ನಾವಿಬ್ರು ಆಟ ಆಡಿರೋದಲ್ಲ. ರೆಕಾರ್ಡ್ ಮಾಡಿದ್ ಯಾರು, ಕ್ಯಾಮ್ರಾ ಇಟ್ಕೊಂಡಿದ್ದು ಯಾರು, ಯಾರ ಮೇಲೆ ಹಾಕೊಂಡು ನೀನು ಎಷ್ಟು ಹಾಕಿದ್ಯಾ ನೀನು ಅಷ್ಟು ಕ್ಲೀನ್ ಮಾಡ್ಬೋದು. ಓ ಮೈ ಗಾಡ್, ಮುಗಿತಾ ಹೋಗ್ಲಿ ಅಥವಾ ಇನ್ನೇನಾದ್ರು ಇಟ್ಟಿದ್ಯಾ? ಅಷ್ಟೇ, ಇವಾಗ ಏನು ಮಾಡಲಿ ನೋಡಿ. ಓ ಸೊ ಗೈಸ್ ಪ್ರಾಬ್ಲಿ ಫುಲ್ ನೀಟಾಗಿ ಎಲ್ಲ ಕಂಟೆಂಟ್ ಎಲ್ಲ ರೆಕಾರ್ಡ್ ಆಗಿದೆಯಾ? ಇನ್ನೇನು ಜಾಸ್ತಿ ಇಲ್ವಾ? ಇನ್ನೇನಾದ್ರು ಮಾಡಿದ್ರೆ ಮನೆಯಿಂದ ಆಚೆ ತರ್ತೀನಿ ಇವಾಗ. ಓ ಓಕೆ, ಬಟ್ ಫೈನ್ ಗೈಸ್. ಏನೋ ಒಂದು ಸ್ವಲ್ಪ ವಿಷಯದ ಏನೋ ರೆಕಾರ್ಡ್ ಮಾಡಿದ್ದಾಳೆ, ಏನೇನು ರೆಕಾರ್ಡ್ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ, ನೋಡಿಲ್ಲ. ಬಟ್ ಅದೇ ಹೇಳಿದ್ಲು, ಹಿಂಗೆ ನಿನ್ನ ವ್ಲಾಗಿಗೇನೆ ನಾನು ರೆಕಾರ್ಡ್ ಮಾಡಿದೆ, ಆವಾಗಲಿಂದ ಏನೋ ಇಷ್ಟಿಷ್ಟು ನಿಮಿಷ ಮಾಡಿದ್ದೀನಿ ಅಂತ ಹೇಳಿದ್ಲು. ಆ್ಯಂಡ್ ಹಂಗೆ ವ್ಲಾಗ್ ಎಂಡ್ ಮಾಡಿಬಿಡು ಸಾಕು, ಇನ್ನೂ ಲಾಂಗ್ ಆಗುತ್ತೆ, ಬೇಡ ಅಂತ ಹೇಳಿದ್ಲು. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೋಪ್ಫುಲಿ ವಿಶ್ವತ ಹೆಂಗೆ ಮಾಡಿದ್ದಾಳೆ ಗೊತ್ತಿಲ್ಲ. ನಾನು ಇವಾಗಲೇ ಜಸ್ಟ್ ಹೇಳಿದ್ದು, ಹೋಗ್ಲಿ ಚೆನ್ನಾಗಿ ಮಾಡಿದ್ಯಾ? ನನ್ನ ಮಾನ ಮರ್ಯಾದೆ ಉಳ್ಸೋಕೆ ಏನಾದರೂ ಮಾಡಿದ್ಯಾ? ಅದೆಲ್ಲ ನೀನು ಕಟ್ ಮಾಡಬಾರ್ದು, ಎಲ್ಲ ಹಂಗಂಗೆ. ಸಾರಿ ವಿಶ್ವತ, ಹಿಂಗೆ ತಲೆ ತಟ್ತಾ ಇದ್ರೆ ಪೌಡರ್ ಹೋಗ್ತಾನೆ ಇದೆ. ನೀನು ಎಲ್ಲ ಕಟ್ ಮಾಡ್ಬೇಡ, ಎಲ್ಲ ಹಾಕು. ನೀನು ಆಮೇಲೆ ನೀ ಚೆನ್ನಾಗಿಲ್ದಿರೋದೆಲ್ಲ ಕಟ್ ಮಾಡಿಬಿಟ್ರೆ ನೀನು. ಇಲ್ಲ ಗೈಸ್, ಆದಷ್ಟು ಅವಳು ಎಫರ್ಟ್ ಹಾಕಿ ಏನೋ ಮಾಡಿದ್ದಾಳೆ. ಸೊ ಅದನ್ನೆಲ್ಲ ಮ್ಯಾಕ್ಸಿಮಮ್ ಹಾಕ್ತೀನಿ. ಆ್ಯಂಡ್ ಎಸ್, ಇದನ್ನು ಹೇಳ್ತಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ದಯವಿಟ್ಟು. ಇದೇ ಥರ ಈ ಕಂಟೆಂಟು ನಾನೇನು ಪ್ಲ್ಯಾನ್ ಮಾಡಿಲ್ಲ, ಬಟ್ ಇದೇ ಥರ ಇನ್ನೂ ಏನಾದ್ರು ಕಂಟೆಂಟ್ ಏನಾದ್ರು ಪ್ಲ್ಯಾನ್ ಮಾಡಿ ಆಗ್ತಾ ಇರ್ತೀವಿ, ಪೋಸ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಸೊ ಥ್ಯಾಂಕ್ ಯು ಫಾರ್ ರೆಕಾರ್ಡಿಂಗ್ ಲಾಸ್ಟಲ್ಲಿ. ಆ್ಯಂಡ್ ಎಸ್ ಗೈಸ್, ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಶ್ವತ. ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಏನೂ ಮಾಡೋಕ್ಕಿಲ್ಲದೆ ಇನ್ನೂ ಯೋಚನೆ ಮಾಡ್ತಾ ಇದ್ದೆ ಕೆಲಸ ಮಾಡಿಕೊಂಡು. ಬಟ್ ಯಾ, ಥ್ಯಾಂಕ್ ಯು. ಸೊ ಗೈಸ್, ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಹೆಂಗೆ ಅನಿಸ್ತು ಈ ವ್ಲಾಗು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಸ್, ಬಾಯ್, ಲವ್ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ.